ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಎಡದಂಡೆ ಕಾಲುವೆಗೆ ಏಪ್ರಿಲ್ 15ರವರೆಗೆ ನೀರು ಹರಿಸಲು ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಚೊನ್ನಪ್ಪ ಪೂಜಾರಿ ಬಣದಿಂದ ಇಲ್ಲಿನ ಮುಖ್ಯ ಇಂಜಿನಿಯರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಯುತ್ತಿದೆ. ಮುಂದುವರಿದ ರೈತರ ಪ್ರತಿಭಟನೆ. ಚೊನ್ನಪ್ಪ ಪೂಜಾರಿ ಬಣದ ರೈತ ಸಂಘದಿಂದ 3ನೇ ದಿನ ಕಾಲಿಟ್ಟ ಪ್ರತಿಭಟನೆ. ಫಸಲು ಕೈಗೆ ಬರುವಂತಾಗಲು ಏಪ್ರಿಲ್ 15ರವರೆಗೆ ಕಾಲುವೆಗೆ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು. ತಾಲೂಕಿನ ನಾರಾಯಣಪುರ ಕೆಬಿಜೆಎನ್ಎಲ್ ಮುಖ್ಯ ಇಂಜಿನಿಯರ್ ಕಚೇರಿಯ ಮುಂದೆ ರಾಜ್ಯ ರೈತ ಸಂಘದ ಚೊನ್ನಪ್ಪ ಪೂಜಾರಿ ಬಣದ ರೈತ ಸಂಘದವರು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಚೀಫ್ ಇಂಜಿನಿಯರ್ ಜಿಜಿ ಪವಾರ್ ಸೇರಿದಂತೆ ಇತರರು ಅಧಿಕಾರಿಗಳು ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ನಡೆಸಿ ಪ್ರತಿಭಟನೆ ಹಿಂಪಡೆಯಬೇಕು ಎಂದು ಮನವೊಲಿಸಿದರು. ಪ್ರತಿಭಟನೆಕಾರರು ಏಪ್ರಿಲ್ 15ರವರೆಗೆ ನಿರಂತರ ಕಾಲುವೆಗೆ ನೀರು ಹರಿಸುವ ಲಿಖಿತ ಪತ್ರ ನೀಡಿದರೆ ನಾವು ಕೂಡಲೇ ಪ್ರತಿಭಟನೆ ಮುಕ್ತಾಯಗೊಳಿಸುವುದಾಗಿ ಪಟ್ಟು ಹಿಡಿದಿದ್ದರು. ಕೆಬಿಜೆಎನ್ಎಲ್ ಎಂಡಿ ಅವರಿಗೆ ಸ್ಥಳದಿಂದಲೇ ಮಾಹಿತಿ ಕೊಡಿ, ದೂರವಾಣಿ ಮೂಲಕ ಮಾತನಾಡಿ ಎಂದು ಅಧಿಕಾರಿಗಳಿಗೆ ರೈತರು ಒತ್ತಾಯಿಸಿ ಅವರ ಉತ್ತರ ರೈತರಿಗೆ ತಿಳಿಸಿ ಎಂದು ಪಟ್ಟು ಹಿಡಿದಿದ್ದರು. ವರದಿ ಯಾದಗಿರಿ ಜಿಲ್ಲಾ ಹಣಮಂತದೋರಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕವಳಿ ಬಂದಂಥದ್ದು ಎಲ್ಲೋಟು ತಾಲಾಗಿಬಿಡ್ತದ. ಈ ತಾಲು ಆಯ್ತಂದ್ರೆ ನಾವು ಪ್ರಾಣಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಏನು ನೀರು ಕೊಟ್ಟು ಕುಡುಗಲ್ಲಿ ನನ್ನ ಕವಳಿ ಕೋಸ್ತಿರೋ, ಏನು ನೀರು ತೆಗೆದು ಏನದ ನನಗೆ ಎಣ್ಣೆ ಕುಡಿಯೋಕೆ ಹಚ್ತಿರೋ. ನಾನು ಅಚಾನಕ ಏನನ ನನಗೆ ಆಯ್ತಂದ್ರೆ ಸರ್ಕಾರನ ಹೊಣೆ. ಅದು ಸರ್ಕಾರ ಯಾವುದೋ ಒಂದು ಸಣ್ಣ ಹಳ್ಳಿ ರೈತ ಅವ ಒಯ್ಯಾನಂತ ನೀವು ತಿಳ್ಕೊಬೇಡ್ರಿ. ನಾನು ಏನನ್ನಾದರೂ ನನ್ನ ನ್ಯಾಯ ಕೇಳಕ್ಕೆ ಚೊನ್ನಪ್ಪ ಪೂಜಾರಿ ಬರ್ತಾನಂತೇಳಿ ಕೇರಿ ನನಗೆ ಪಕ್ಕ ವಿಶ್ವಾಸ ಅದ. ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಮಹೇಶ್ ಸುಬೇದಾರ್ ಅವರು ನನಗೆ ನ್ಯಾಯ ಕೊಡಿಸ್ತಾರಂತ ನನಗೆ ನನಗೆ ಅಚಾನಕ ಏನನ್ನ ಆಗಿ ನನ್ನ ಪ್ರಾಣ ಹೋಯ್ತಂದ್ರೆ ಅದಕ್ಕೆ ನೇರವಾಗಿ ಸರ್ಕಾರನ ಹೊಣೆ. ನನ್ನ ಪ್ರಾಣ ಹೋಯ್ತಂತಂದ್ರೂ ಅದು ಸಂಘಟನೆ ರೈತ ಸಂಘದವ್ರು ಬಂದು ನನಗೆ ನ್ಯಾಯ ಕೊಡಿಸ್ತಾರಂತೇಳಿ ಕೇರಿ ನನಗೆ ಏನನ್ನ ಆದ್ರೂ ಎಲ್ಲರೂ ಬಂದು ನೋಡ್ಬೇಕಂತೇಳಿ ಕೇರಿ ನಿಮ್ಮೆಲ್ಲರ್ಲಿಂತ ನಾನು ಕಳಕಳಿ ವಿನಂತಿ ಏನಿದ್ರೆ ಹೇಳೋದು. ವಿಜಯ್ ಭರತ್ ಅವರಿಗೆ ಮತ್ತು ನಮ್ಮ ಮಹೇಶ್ ಸುಬೇದಾರ್ ಅವರಿಗೆ, ನಮ್ಮ ದ್ಯಾಮಣ್ಣ ಹೋಬಳಿ ಅಧ್ಯಕ್ಷ ಅವರಿಗೆ, ನಮಗೆ ಸರ್ಕಾರ ಯಾರೂ ಕೇಳೋದಿಲ್ಲ. ಈ ವಿಡಿಯೋ ನೋಡಿದ್ರೆ ಅಂದರೆ ಎಲ್ಲ ಡಿಲೀಟ್ ಮಾಡ್ತಾರೆ. ಆದ್ರೆ ನನಗೆ ನ್ಯಾಯ ಕೊಡಿಸೋಂಥದ್ದು ರೈತ ಸಂಘ. ನಾನು ಎಟ್ಟೆತ್ತಿದ್ರೆ ನನಗೆ ನ್ಯಾಯ ಸಿಗ್ತದೆ ಅಂತೇಳಿ ಕೇರಿ ನಾನು ಇದು ಮಾಡಕತ್ತೀನಿ. ಎಲ್ಲ ಹೋರಾಟಕ್ಕೆ ಕುಂತಾರೆ. ಅವ್ರಿಗೆ ಏನು ಸ್ಪಂದನೆ ಮಾಡೋವಲ್ದು ಸರ್ಕಾರ ಅಚಾನಕ್ ಏನನ್ನ ನನಗೆ ನೀರು ಈ ತಿಂಗಳ 15ನೇ ತಾರೀಕುವರೆಗೆ ನೀರು ಬಿಡ್ಲಿಕ್ಕಂದ್ರೆ ನನ್ನ ಕವಳಿ ಏನೂ ಬರೋದಿಲ್ಲ. ಅದು ನನಗೆ ಏನನ್ನ ಆದ್ರೂ ಅದಕ್ಕೆ ಡೈರೆಕ್ಟ್ ಸರ್ಕಾರನ ಹೊಣೆಗಾರ.